ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡಿ. ನನ್ನ ಮಗ ಶಿವನ ಮುಗ್ಸೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಹೇಳಿ. ಮೊದಲೆಲ್ಲ ಜೋರಾಗಿ ಏನು ಕಿಸಿತೀವಿ ಅಂತ ಹೋಗಿ ಆ ಸಿವುತ್ತವ JCBಗಿಂತ ಜಾಸ್ತಿ ನಾವೇ ಮಣ್ಣು ತಿಂದಿದ್ದೀವಿ. ಈ ಸಾರಿ ಮಾಡೋದು ಮಾಡ್ತೀಯ, ಹೊಸಿ ಈಜಿಯಾಗಿರೋದು ಮಾಡು. ಏನಂತಿ ಪರ್ಸು? ಲೇ, ವಾಸನೆಗೆ ಟೇಟಾಗಿದೆಯಲ್ಲ, ಹೊಸ ಹೇಳೋದು ಕೇಳಿಸ್ಕೊಳ್ಳ. ಅಣ್ಣ, ಅವನು ಹಂಗೆ ಹುಡುಗನ ಹಂಗೋ ಅಲ್ಲ, ಹುಡುಗು ನಿಂತಿ ಗರ್ತಿಯಲ್ಲ, ಹಂಗೆ ಆಡ್ತಾನೆ. ಪರ್ಸು, ಮೊದಲು ನನ್ನ ಕತ್ ಸರಿ ಇರಲಿಲ್ಲ, ಅದಕ್ಕೆ ಆ ಸಿವುಗೆ ಮಣ್ಣು ಮುಗ್ಸೋಕ್ಕಾಯ್ತಿರ್ಲಿಲ್ಲ. ಈಗ ನನ್ನ ಕತ್ ಸರಿ ಹೋಗದೆ. ಈಗ ಏನಾರ ಅವನು ಎದುರು ಸಿಕ್ಕರೆ ಹಂಗೆ ಎದೆ ಬಗ್ದು ರಕ್ತ ಕುಡಿದ್ಬಿಡ್ತೀನಿ. ಲೋ, ಹೊಸ ಹೇಳೋದು ಕೇಳಿಸ್ಕೊಳ್ಳ. ನೋಡ್ರಲ್ಲ, ಶಿವ ಪಾರ್ವತಿ ಒಬ್ರನ್ನೊಬ್ರು ಬಿಟ್ಟಿರಕಲ್ಲ, ಅದೆಲ್ರಿಗೂ ಗೊತ್ತಿರೋ ವಿಷಯನೇ ಅದೇ. ಒಬ್ರಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತ ಇಟ್ಕ, ಇನ್ನೊಬ್ರು ಹುಡುಕೊಂಡು ಓಡೋಡ್ ಬರ್ತಾರೆ. ಇದೇ ನಮ್ಮ ಪ್ಲಾನಿನ ಅಡಿಪಾಯ. ಅಣ್ಣ, ಅರ್ಥ ಆಗಿಲ್ಲ ಅಣ್ಣ. ಕೇಳಿಸ್ಕೊಳ್ರಲ್ಲ, ಶಿವನ್ನ ಇಷ್ಟು ದಿವಸ ಮಾರಿಗುಡಿಗಳೊಳಗೆ ಒಡೆಯಕ್ಕೆ ಅಂತ ಪ್ರಯತ್ನ ಪಟ್ರಿ, ಆಯ್ತಾ? ಆಗಕ್ಕಿಲ್ಲ. ಅವನನ್ನ ಮಾರಿಗುಡಿಲಿ ಒಡೆಯಕ್ಕೆ ಹಾಕಿಲ್ಲ. ಅವನನ್ನ ಹೆಂಗಾರ ಮಾಡಿ ಮಾರಿಗುಡಿಯಿಂದ ಆಚೆಗೆ ತರಬೇಕು. ಸರಿ ಅಣ್ಣ, ನನ್ನ ಮಗನ ಮಾರಿಗುಡಿಯಿಂದ ಹೊರಗೆ ಕರೆಸ್ತು ಅಂತನೂ ಅನ್ಕೊಳ್ಳಿ, ಸಿಗಾಕಂಡ ಅಂತನೂ ಅನ್ಕೊಳ್ಳಿ, ಒಡೆಯೋರು ಯಾರು? ಈಗ ವಿಷಯಕ್ಕೆ ಬಂದೆ ನೋಡು. ನಾವು ಅವನು ಸಾಯಿಸಿದ್ರೆ ಕೊಲೆ ಆಯ್ತದೆ, ನಮ್ಮ ಮೇಲೆ ಕೇಸ್ ಆಯ್ತದೆ. ಅದೇ ಡಿಪಾರ್ಟ್ಮೆಂಟ್ನವ್ರು ಹೊಡೆದ್ರೆ ಎನ್ಕೌಂಟರ್ ಆಯ್ತದೆ. ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ ಅಣ್ಣ ನೀನು. ನೀರು ಹಾಕೊಂಡು ಕುಡ್ದ ಹಂಗೆ ಕುಡ್ದ? ಏಯ್, ಹೊಸ ಹೇಳೋದು ಕೇಳಿಸ್ಕೊಳ್ಳ. ನಮ್ಮೂರು ಗ್ರಾಮಾಂತರ ಸ್ಟೇಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಬ್ಬ SIನ ಹಾಕ್ಸ್ಕೊಂಡಿವ್ನಿ. ಅವನ್ ತಾವ ಈ ಶಿವನ ವಿಷಯ ಎಲ್ಲ ಹೇಳದ್ನಲ್ಲ, ಆಗ ಅವನು ಕೊಟ್ಟಿರೋ ಪ್ಲಾನ್ ಇದು. ಅಂದ್ರೆ ಪೊಲೀಸ್ನವರು ಶಿವ ನೋಡಿತಾರ? ನನ್ನ ಮಗ ನಮಗೆ ಚಿತ್ರಹಿಂಸೆ ಕೊಡದಷ್ಟು ನಮಗೆ ಯಾವ ಶತ್ರುನೂ ಕೊಟ್ಟಿಲ್ಲ. ನನ್ನ ತಮ್ಮ ಹಳ್ಳಿಲಿ ಸಿಟಿಲಿ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಮೈಕೊಂಡು ಸಾಕತ್ತಾಗೈತ. ಯಾವಾಗ ಪಾರ್ವತಿ ಜೂನ್ದಾಗ ಬಂದ್ಲೋ, ಮೆಂಟ್ಲಾಗ್ಬಿಟ್ಟವನೆ. ಮದುವೆ ಆದರೆ ಪಾರ್ವತಿನೇ ಆಗ್ತೀನಿ ಅಂತ ಕುಂತವನೆ. ಅವಳು ನೋಡಿದ್ರೆ ಅವನಿಗೆ ಪರ್ಕೆಲ್ಲ ಹೊಡೆದು ಕಳಿಸ್ತಾವಳೆ. ಮಾಸ್ತಿ ಕೊಪ್ಪನಲ್ಲಿ ಎಲ್ಲರನ್ನೂ ಮಣ್ಣು ಮುಕ್ಕಿಸ್ತಾವಳೆ. ಆ ಶಿವ ಇಲ್ಲಿ ತನಕ ಅವನು ಟಚ್ ಮಾಡೋಕ್ಕಾಗಿಲ್ಲ. ನಮಗೆ ಇಷ್ಟೊಂದು ದುಡ್ಡು ಐತೆ, ಅಧಿಕಾರ ಐತೆ, ಎಲ್ಲ ಐತೆ. ಏನು ಮಾಡಲಿ? ಮರ್ಡ್ರು ಮಾಡಬೇಕು ಸರ್. ಆದರೆ ನೀವಲ್ಲ, ಆ ಕೆಲಸ ನಾನು ಮಾಡ್ತೀನಿ. ಹೆಂಗೆ ಅಂತ ಅದಕ್ಕೋಸ್ಕರನೇ ಡಿಪಾರ್ಟ್ಮೆಂಟ್ ಅವರು ನನಗೆ ಪಿಸ್ತೂಲ್ ಕೊಟ್ಟವ್ರೆ, ಬುಲೆಟ್ ಕೊಟ್ಟವ್ರೆ. ಅದನ್ನೆಲ್ಲ ಇಟ್ಕೊಂಡು ನಾನೇನು ಕಳ್ಳ ಪೊಲೀಸ ಆಟ ಆಡಬೇಕು? ಬೇಕಾದವ್ರಿಗೆ ಬೇಕಾದ ಥರದಲ್ಲಿ ಶೂಟ್ ಮಾಡಿ ನಮಗೆ ಹೆಂಗೆ ಬೇಕೋ ಹಂಗೆ ಬದುಕ್ಬೋದು. ನ್ಯಾಯ ನೀತಿ ಧರ್ಮ ಅಂತ ಬದುಕೋ ಮಗ ಅಲ್ಲ ಸರ್ ನಾನು. ಹೊಡೆದು ತಿನ್ನಬೇಕು, ಇಲ್ಲ ಬಡದು ತಿನ್ನಬೇಕು. ದುಡ್ಡು ತಿನ್ನೋ ಆಫೀಸರ್ಗಳು ತುಂಬ ಜನ ಇದ್ದಾರೆ, ಆದರೆ ಆ ಜಾತಿಯವನಲ್ಲ ನಾನು. ಇದಪ್ಪ ಮಾತು ಅಂದರೆ ಪಿಲಾನೇನು? ನೀವು ಆ ಶಿವ ಬಗ್ಗೆ ಆಗಲೇ ಏನೇನೋ ಮಾತಾಡ್ತಾ ಇದ್ರಿ. ಅದನ್ನು ಕೇಳಿಸ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು, ಅವನ ಮನೆ ಜನಕ್ಕೆ ಮಾತ್ರ ಮಿಡಿತಾನೆ ಅನಿಸುತ್ತೆ. ಅವ್ರ ಮನೆಯವ್ರಿಗೇನಾದರೂ ಆದರೆ ಅವನು ರೊಚ್ಚಿಗೆದ್ದು ಕೋಪ ಮಾಡ್ಕೋತಾನೆ. ಆ ಕೋಪದಿಂದ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ತಕ್ಷಣ ನಾನು ಎಂಟ್ರಿ ಆಗ್ತೀನಿ. ನನ್ನ ಮೇಲೆ ಅವನು ಕೈ ಮಾಡಬೇಕಷ್ಟೇ. ನನ್ನ ಕೈಯಲ್ಲಿದ್ದ ಗನ್ನು ಅವನ ಎದೆ ಮೇಲೆ ಹೋಗುತ್ತೆ, ಅದರೊಳಗಿದ್ದ ಬುಲೆಟು ಅವನ ಎದೆ ಒಳಗಿಳಿಯುತ್ತೆ. ಸೆಲ್ಫ್ ಡಿಫೆನ್ಸ್ನಲ್ಲಿ ಶೂಟ್ ಮಾಡಿದೆ ಅಂತ ಕೇಸ್ನ ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ನನ್ನ ಫೈಲ್ನಲ್ಲಿ, ನಿಮ್ಮ ಲೈಫ್ನಲ್ಲಿ ಆ ಶಿವು ಅನ್ನೋನು ಪರ್ಮನೆಂಟಾಗಿ ಮುಚ್ಚೋಗ್ತಾನೆ.
ಅಣ್ಣ ಎಲ್ಲಿದ್ದಣ ಅವನು ಇಷ್ಟು ದಿನ ಯಾಕಣ ಸಿಕ್ಕಿರ್ಲಿಲ್ಲ? ಅಣ್ಣ ಅಂದ್ರೆ ನೀನು. ಲೇ ಪರ್ಸು, ನಮ್ಮ ಅಣ್ಣಗೊಂದು ಜೈ ಹೇಳ, ಜೈ ಹೇಳ. ಜೈ ಜೈ ಜೈ. ಲೈ ಬಾಬಾ, ನಿಂಗೆ ಜಾಸ್ತಿ ಆಗ್ಬಿಡೈತಲ್ಲ, ನಾನು ಒಯ್ತೀನಿ. ಲೇ ಬಾವ, ಯಾಕ್ಲ ಬಾವ, ಕೂತ್ಕೊಳ್ಳ. ಅಣ್ಣ ನಾನಿದ್ರಲ್ಲಿ ಏನೂ ಮಾಡೋಕ್ಕಾಗಿಲ್ಲ, ನಾನು ಒಯ್ತೀನಿ ಅಣ್ಣ. ಏ ಯಾಕ್ಲ? ಅದು ಅಪ್ಪನಿಗೆ ಮಾತು ಕೊಟ್ಟಿವ್ನಿ, ನಿನ್ನನ್ನು ಕೇಳಿದೆ ಯಾವುದೇ ಕಾರಣಕ್ಕೂ ನನ್ನ ಮಗ ಶಿವನ್ ಮ್ಯಾಟ್ರ್ ಹೋಗಿಲ್ಲ ಅಂತ. ನಿನ್ಗೇನು ಅನಿಸ್ತದೆ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಏ ಪರ್ಸ, ನಿಮ್ಮಪ್ಪಂತ ನಾನು ಮಾತಾಡ್ತೀನಿ ಇಲ್ಲ. ಆಗಕ್ಕಿಲ್ಲ ಅಣ್ಣ, ಮದುವೆಲಿ ನಾವಿಬ್ರು ಏನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು. ಅಪ್ಪಯ್ಯ ಶಾನೆ ಬೇಜಾರು ಮಾಡ್ಕೊಬಿಟ್ಟವ್ರೆ, ನನ್ನ ಕೈಲಿ ಹಾಕಿಲ್ಲ, ನನ್ನನ್ನು ಮುಟ್ಬಿಡಿ ಅಣ್ಣ. ಅಪ್ಪಯ್ಯ, ಓಹೋ ವೀರಭದ್ರೇನವ್ರೆ, ಓಹೋ ವೀರಭದ್ರೇನವ್ರೆ, ನಾನೇ ಮಾರಿಗುಡಿ ದೇವರು ವೀರಭದ್ರ. ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಇಷ್ಟು ದಿವಸ ನಾನು ಏನೇನೋ ಯೋಜನೆಗಳು ಹಾಕಿದೆ, ಫಲ ಸಿಗಲಿಲ್ಲ, ಬರೀ ಗೊಬ್ಬರ ಖರ್ಚಾಯಿತು ಅಷ್ಟೆ. ಈಗ ನೀವೇನೋ ಮಾಡಕ್ಕೆ ಹೊರಟಿದ್ದೀರಿ, ನೋಡೋಣ, ಒಳ್ಳೇದಾದರೂ ಆಗಬಹುದು. ನಿಮ್ಮ ದಾರಿಲೇ ಬರ್ತೀನಿ. ದಾರಿ ಯಾವುದಾದ್ರೂ ಏನಂತೆ, ಗುರಿ ಮುಟ್ಟೋದು ಮುಖ್ಯ ಅಲ್ವಾ? ಹೆತ್ತೋರಿಲ್ಲದ ಮಕ್ಕಳನ್ನ ಹೆತ್ತು ಏನು ಫಲ, ಮುಟ್ಟೋರಿಲ್ಲದ ದನಾನ ಕಟ್ಟಿ ಏನು ಫಲ ಅನ್ನೋ ಹಾಗೆ ಇಷ್ಟು ದಿವಸ ನಾವು ಹಾಕಿದ ಯೋಜನೆಗೆ ಯಾವ ಫಲಾನೂ ಸಿಗಲಿಲ್ಲ. ಏಳಲಾರದ ಅಜ್ಜಿಗೆ ಚೇಳು ಕುಟುಕ್ತು ಅನ್ನೋ ಹಾಗೆ ಬರೀ ಸೋಲೆ ಜಾಸ್ತಿ ಆಗೋಯ್ತು. ಅದಕ್ಕೆ ಈ ಸಾರ್ತಿ ನಿಮ್ಮ ಜೊತೆ ನಾನು ಇದ್ದೀನಿ. ನೀವೇನೇ ಯೋಜನೆ ಹಾಕಿದ್ರೂ ಅದಕ್ಕೆ ನನ್ನ ಸಮ್ಮತಿ ಇದೆ. ಅಪ್ಪಯ್ಯ, ಹಂಗಾರೆ ಆ ಶಿವು ಚಟ್ಟ ಕಟ್ಟೋದಕ್ಕೆ ನಾವು 4 ಜನ ಸಾಕಲ್ಲ. ಆಹಾ, 3 ದಾರಿ ಸೇರೋ ಜಾಗದಾಗೆ ಮಾಟ ಮಾಡಿಸ್ದಂಗೆ, 4 ರಸ್ತೆ ಸೇರಿ ವೃತ್ತ ಮಾಡ್ದಂಗೆ ನೀವು 4 ಜನ ಸೇರ್ಕೊಂಡ್ರಿ ಅಂದ್ಮ್ಯಾಕೆ ಶಿವು ಎತ್ತಾಗಿದ್ದ ಬಂದ್ರು ಸಾಯೋದ್ ಗ್ಯಾರಂಟಿಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.